ಆದಂಪುರ್ ಏರ್ಬೇಸ್ನಲ್ಲಿ ಸೈನಿಕರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಇನ್ನು ಹಲವು ದಿನ ಅವರಿಗೆ ನಿದ್ದೆ ಬರೋದಕ್ಕೆ ಸಾಧ್ಯ ಇಲ್ಲ. ಶತ್ರುಗಳು ಬಚಾವಾಗುವುದಕ್ಕೆ ಒಂದೇ ಒಂದು ಅವಕಾಶವನ್ನು ನೀಡಲ್ಲ. ಪಾಕಿಸ್ತಾನದ ಟಾರ್ಗೆಟ್ ಪ್ರತಿ ಬಾರಿಯೂ ವಿಫಲ ಆಗಿದೆ. ಪಾಕಿಸ್ತಾನದ ಡ್ರೋನ್ಗಳು, ಮಿಸೈಲ್ಗಳು ಹಾಗೂ ಜೆಟ್ ಎಲ್ಲವೂ ಫ್ಲಾಪ್ ಆಯಿತು. ನಮ್ಮ ವಾಯುಪಡೆ ಅಟ್ಯಾಕ್ ಜೊತೆ ಡಿಫೆಂಡ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದೆ. ವಾಯುಪಡೆಯ ಪರಾಕ್ರಮಕ್ಕೆ ಶತ್ರುಗಳು ಬೆಚ್ಚಿ ಬಿದ್ದಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಾಯುಪಡೆಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. हमारी एयरफोर्स ने पाकिस्तान में इतना डीप आतंक के अड्डों को टारगेट किया. सिर्फ 20-25 मिनट के भीतर सीमा पार लक्ष्यों को भेदना, बिल्कुल पिन पॉइंटेड टारगेट्स को हिट करना, ये सिर्फ एक मॉडर्न टेक्नोलॉजी से लेस प्रोफेशनल फोर्स ही कर सकती है. आपकी स्पीड और प्रिसीजन इस लेवल की थी कि दुश्मन हक्का बक्का रह गया. उसको पता ही नहीं चला कि कब उसका सीना छलनी हो गया. साथियों, हमारा लक्ष्य पाकिस्तान के अंदर टेरर हेडक्वार्टर्स को हिट करने का था, आतंकियों को हिट करने का था. लेकिन पाकिस्तान ने अपने यात्री विमानों को सामने करके जो साजिश की रची, मैं कल्पना कर सकता हूं वो पल कितना कठिन होगा जब सिविलियन एयरक्राफ्ट दिख रहा है. और मुझे गर्व है, आपने बहुत सावधानी से, बहुत सतर्कता से सिविलियन एयरक्राफ्ट को नुकसान किए बिना कमाल करके दिखाया. उसका जवाब दे दिया आपने. भारत माता की जय! भारत माता की जय! भारत माता की जय! मैं गर्व के साथ कह सकता हूं कि आप सभी अपने लक्ष्यों पर बिल्कुल खरे उतरे हैं. पाकिस्तान में आतंकी ठिकानों और उनके एयरबेस ही तबाह नहीं हुए, बल्कि उनके नापाक इरादे और उनके दुस्साहस दोनों की हार हुई है. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವಿದ್ಯಾ. ನ್ಯೂಸ್ ರೂಮ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಆದಂಪುರ ಏರ್ಬೇಸ್ ನಲ್ಲಿ ಭಾರತೀಯ ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ವಾಯುಸೇನೆಯ ಪರಾಕ್ರಮವನ್ನ ಕೊಂಡಾಡಿದ್ರು. ಕಾರ್ಯವೈಖರಿ ಹೇಗಿತ್ತು ಅನ್ನೋದನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳನ್ನು ವಿವರಿಸೋದಾದ್ರೆ ನಿಜ ವಿಜಯ್, ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತಿನ ಆದಂಪುರ್ ಏರ್ಬೇಸ್ನ ಭೇಟಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗಿತ್ತು. ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಶತ್ರು ರಾಷ್ಟ್ರಕ್ಕೆ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಆದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಕೊಟ್ಟಂತಹ ಭೇಟಿ ಅದು ಅನಿವಾರ್ಯ ಅನ್ನೋದಕ್ಕಿಂತಲೂ ಅದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆ ಭೇಟಿ, ಆ ಇಂಪಾರ್ಟೆನ್ಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮನಗಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಆದಂಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟರು. ಆದಂಪುರ್ ಏರ್ಬೇಸ್ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಮೊನ್ನೆ ಪಾಕಿಸ್ತಾನ ಕ್ಲೈಮ್ ಮಾಡ್ತಲ್ಲ, ನಾವು ಒಂದಿಷ್ಟು ಭಾರತದ ಏರ್ಬೇಸ್ಗಳಿಗೆ ನಾವು ಹೊಡೆತವನ್ನ ಕೊಟ್ಟಿದ್ದೀವಿ, ನಾವು ಡ್ಯಾಮೇಜ್ ಮಾಡಿದ್ದೀವಿ, ನಾವು ಸರ್ವನಾಶ ಮಾಡಿದ್ದೀವಿ ಅಂತ ಹೇಳಿ ಪ್ರೆಸ್ ಮೀಟ್ನಲ್ಲಿ ಪುಂಖಾನುಪುಂಖವಾಗಿ ಕಥೆಯನ್ನ ಕಟ್ಟಿದ್ರಲ್ಲ ಪಾಕಿಸ್ತಾನ ಸೇನೆಯ ಅಧಿಕಾರಿಗಳು. ಆಗ ಅವರು ಆದಂಪುರ್ ಏರ್ಬೇಸ್ನಲ್ಲಿರುವಂತಹ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದಕ್ಕೂ ಕೂಡ ನಾವು ಡ್ಯಾಮೇಜ್ ಮಾಡಿದ್ದೀವಿ ಅನ್ನುವಂಥ ಹೇಳಿಕೆಯನ್ನ
ಕೊಟ್ಟಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ ಏನು ಸಂದೇಶವನ್ನ ಕೊಡುತ್ತೆ ಅಥವಾ ಏನು ಸ್ಪಷ್ಟತೆಯನ್ನ ಕೊಡುತ್ತೆ ಅಂದ್ರೆ, ಆದಂಪುರ್ ಏರ್ ಬೇಸ್ ನಲ್ಲಿರುವಂತಹ ಒಂದು ಸಣ್ಣ ಕಲ್ಲನ್ನು ಕೂಡ ನಿಮ್ಗೆ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. S-400 ಡಿಫೆನ್ಸ್ ಸಿಸ್ಟಮ್ ಏನಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಅದರಿಂದಾಗಿ ನಿಮ್ಮ ಮಿಸೈಲ್ಗಳು, ನಿಮ್ಮ ಡ್ರೋನ್ಗಳು, ನೀವು ಕಳಿಸಿದಂತಹ UAV ವೆಹಿಕಲ್ಸ್ ಎಲ್ಲವೂ ಕೂಡ ಛಿದ್ರವಾಗಿದೆ ಅನ್ನುವಂತಹ ಸಂದೇಶವನ್ನ ನೀಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇವತ್ತಿನ ಅವರ ಕಂಪ್ಲೀಟ್ ಭಾಷಣವನ್ನ ನಾವು ಗಮನಿಸುವುದಾದ್ರೆ, ನಿನ್ನೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇವತ್ತು ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೂರೂ ಸೇನೆಗಳ ಸಾಮರ್ಥ್ಯದ ಬಗ್ಗೆ ಅವರ ಮಾತು ಕಂಪ್ಲೀಟ್ ಆಗಿ ಫೋಕಸ್ ಆಗಿದ್ದಿತ್ತು. ಅದು ಭೂಸೇನೆ ಇರಬಹುದು, ವಾಯುಸೇನೆ ಇರಬಹುದು, ನೌಕಾಸೇನೆ ಇರಬಹುದು, ನಮ್ಮ BSF ಫೋರ್ಸ್ ಇರಬಹುದು, ಗಡಿ ಭಾಗದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇರೋದು, ಇವರೆಲ್ಲರೂ ಕೂಡ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮಾಡಿದ್ರು ಅದನ್ನ ಜಗತ್ತಿಗೆ ತಿಳಿಸುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಈ ಕಾರ್ಯದಲ್ಲಿ ಕುಂಕುಮವನ್ನ ಅಳಿಸಿದಂತಹ ಉಗ್ರರ ಹುಟ್ಟಡಗಿಸುವಂತಹ ಕಾರ್ಯಾಚರಣೆಯಲ್ಲಿ ಅವರಿರುವಂತಹ ಜಾಗ ಗಡಿಯಾಚೆಗೆ ಯಾವುದೋ ಶತ್ರು ರಾಷ್ಟ್ರ, ಆ ಶತ್ರು ರಾಷ್ಟ್ರದ ಒಳಗೆ ನುಗ್ಗಿ ಹೋಗಿ ಅವರನ್ನ ಮಣ್ಣು ಮುಕ್ಕಿಸಿದಂತಹ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆ ಕಾರ್ಯನಿರ್ವಹಿಸಿದಂತಹ ರೀತಿ, ಅದಕ್ಕೆ ಸಲ್ಯೂಟ್ ಹೇಳುವಂತಹ, ಅದಕ್ಕೆ ಸಲಾಂ ಹೇಳುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಉಗ್ರ ಯಾವುದೇ ಜಾಗದಲ್ಲಿರಲಿ ಅವ್ರಿಗೆ ನುಗ್ಗಿ ಹೊಡೆಯುವುದಕ್ಕೆ ನಮ್ಮ ಸೇನೆ ಎಷ್ಟು ಸಮರ್ಥವಾಗಿದೆ, ಎಷ್ಟು ಸಕ್ಷಮವಾಗಿದೆ ಅದನ್ನ ಜಗತ್ತಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಅವರು ಮಾತನಾಡಿದ್ದು ನಮ್ಮ ಇಂಟಗ್ರೇಟೆಡ್ ಕಾಂಬ್ಯಾಟ್ ಸಿಸ್ಟಮ್ ಬಗ್ಗೆ ಅವರು ಮಾತನಾಡಿದ್ರು. ಅಂದ್ರೆ ವಾಯುಸೇನೆಯ ನೆಲೆ ಅಂತಂದ್ರೆ ಅಲ್ಲಿ ವಾಯುಸೇನೆ ಮಾತ್ರ ಇರಲ್ಲ, ಅಲ್ಲಿ ಭೂಸೇನೆಯ ಆರ್ಟಿಲರಿ ಟೀಮ್ ಕೂಡ ಇರುತ್ತೆ. ಅಂದ್ರೆ ಸೇನೆಯನ್ನ ಈಗ ನಾವು ಯಾವ ರೀತಿ ರೂಪಿಸಿಕೊಂಡಿದ್ದೇವೆ, ಇಂಟಗ್ರೇಟೆಡ್ ಆಗಿ ಮೂರು ಸೇನೆಗಳು ಜೊತೆಯಾಗಿ ಕಾರ್ಯಾಚರಣೆಯನ್ನ ಮಾಡುವ ರೀತಿ ನಾವು ಯಾವ ರೀತಿ ರೂಪಿಸಿಕೊಂಡಿದ್ದೇವೆ, ಅದು ಯಾವ ರೀತಿ ಸಮರ್ಥವಾಗಿ ಶತ್ರು ರಾಷ್ಟ್ರವನ್ನ ಅಥವಾ ಈ ರೀತಿಯಾದಂತಹ ಆತಂಕಕಾರಿ ಯುದ್ಧಕಾರಿ ಸನ್ನಿವೇಶಗಳನ್ನ ಫೇಸ್ ಮಾಡೋದಕ್ಕೆ ನೆರವಾಗ್ತಾ ಇದೆ, ಅದನ್ನ ಬಹಳ ಚೆನ್ನಾಗಿ ವಿವರಿಸುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಇನ್ನು ಮೂರು ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಅವರು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇನು ಅಂದ್ರೆ, ಒಂದು, ನಿನ್ನೆ ಅದನ್ನ ಉಲ್ಲೇಖ ಮಾಡಿದ್ರು, ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯರ್ ಬಾಂಬ್ನ ಬೆದರಿಕೆಗೆ ಬಗ್ಗುವಂತಹ ದೇಶ ನಮ್ಮದಲ್ಲ. ನೀವು ಅದನ್ನ ಇಟ್ಕೊಂಡು ಹಾರಿಸ್ತೀವಿ ಅಂತ ಹೇಳ್ತಾ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಮುಂದಾದ್ರೆ ಅದನ್ನ ಹೆದರ್ಕೊಂಡು ಕೂರುವಂತಹ ದೇಶ ನಮ್ಮದಲ್ಲ. ಇದು ಮೊದಲನೇದು. ಇನ್ನೊಂದು, ಭಯೋತ್ಪಾದನೆಯ ಬಗ್ಗೆ ನಾವು ನಮ್ಮ ದೇಶದ ಲಕ್ಷ್ಮಣ ರೇಖೆ ಏನಿದೆ, ಅಂದ್ರೆ ನಾವು ಎಲ್ಲಿ ತನಕ ಸಹಿಸಿಕೊಳ್ತೀವಿ, ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳಬಹುದು, ಅಂದ್ರೆ ಗಡಿ ನಮ್ಮ ಲಕ್ಷ್ಮಣ ರೇಖೆಯಲ್ಲ, ಭಾರತ ಪಾಕಿಸ್ತಾನದ ಗಡಿ ಇದೆಯಲ್ಲ ಇದು ನಮ್ಮ ಲಕ್ಷ್ಮಣ ರೇಖೆಯಲ್ಲ, ಅದನ್ನ ದಾಟಿ ನಾವು ಹೋಗಲ್ಲ ಅನ್ನುವಂಥ ತಪ್ಪು ಗ್ರಹಿಕೆ ಆ ದೇಶಕ್ಕೆ ಬೇಡ. ಆ ಲಕ್ಷ್ಮಣ ರೇಖೆ ಏನು ಅನ್ನುವುದನ್ನ ಶತ್ರು ರಾಷ್ಟ್ರಕ್ಕೆ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಮತ್ತೊಂದು ಅವರು ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದು, ಉಗ್ರರು ಹಾಗೆ ಉಗ್ರರನ್ನ ಪೋಷಿಸ್ತಾ ಇರುವಂತಹ ದೇಶ, ಉಗ್ರರನ್ನ ಪೋಷಿಸ್ತಾ ಇರುವಂತಹ ಸರ್ಕಾರ, ಅದೆರಡನ್ನೂ ನಾವು ಬೇರೆ ಬೇರೆಯಾಗಿ ನೋಡೋದಿಲ್ಲ ಅನ್ನುವುದನ್ನ ಬಹಳ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ರವಾನೆ ಮಾಡುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ವಿಜಯ್, ಈ ದೇಶ ಇದು ಬುದ್ಧನ ಭೂಮಿ ಕೂಡ ಹೌದು, ಗುರುನಾನಕ್ರ, ಗುರುದೇವಿ ಸಿಂಗ್ರ ಭೂಮಿ, ಗುರು ಗೋವಿಂದ ಸಿಂಗ್ರ ಭೂಮಿ ಕೂಡ ಹೌದು ಅಂತ ಹೇಳಿ. ಗುರು ಗೋವಿಂದ ಸಿಂಗ್ರ ಭೂಮಿ ಕೂಡ ಹೌದು. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದಾರೆ, ಅಧರ್ಮದ ವಿರುದ್ಧ ಶಸ್ತ್ರವನ್ನ ಎತ್ತು ತಪ್ಪಲ್ಲ, ಧರ್ಮದ ರಕ್ಷಣೆಗಾಗಿ ಶಸ್ತ್ರವನ್ನ ಎತ್ತು ತಪ್ಪಲ್ಲ. ಹೌದು, ಭಾರತ ವಿಶ್ವ ಶಾಂತಿಯನ್ನೇ ಬಯಸುತ್ತೆ, ಅದೇ ಭಾರತದ ಮೂಲ ಮಂತ್ರ, ಅದೇ ಭಾರತದ ಅಸ್ಮಿತೆ, ಶಾಂತಿ ಭಾರತದ ಅಸ್ಮಿತೆ. ನಾವು ಶಾಂತಿಯನ್ನೇ ಬಯಸ್ತೀವಿ. ಆದರೆ ನಮ್ಮಲ್ಲಿ ನೀವೇನಾದ್ರೂ ಕುಕೃತ್ಯವನ್ನ ಮಾಡಿದ್ರೆ, ಅಥವಾ ನಮ್ಮ ದೇಶದ ನಾಗರಿಕರಿಗೆ ನೀವೇನಾದ್ರೂ ಮಾಡಿದ್ರೆ, ಅಥವಾ ಮಾನವತೆಯ ಮೇಲೆ ನೀವು ದಾಳಿಯನ್ನ ಮಾಡಿದ್ರೆ, ಈ ದೇಶ ಯುದ್ಧ ಮಾಡುವುದಕ್ಕೂ ಸಿದ್ಧ. ಇದು ಸ್ಪಷ್ಟವಾಗಿ ಪ್ರಧಾನಿ ನರೇಂದ್ರ ಮೋದಿ ರವಾನೆ ಮಾಡಿದಂತಹ ಸಂದೇಶ. ಇದರ ಜೊತೆಗೆ ಓವರ್ ಆಲ್ ಆಗಿ ಅವರ ಇವತ್ತಿನ ಭಾಷಣದಲ್ಲಿ ನಮ್ಮ ಸೇನೆ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡ್ತು, ಸೈನಿಕರು ಯಾವ ರೀತಿ ಅದರಲ್ಲಿ ತೊಡಗಿಸಿಕೊಂಡ್ರು, ನಮ್ಮ ಟಾರ್ಗೆಟ್ ಹಿಟ್ ಮಾಡುವಂತಹ ಕೆಲಸ, ಪ್ರಿಸಿಷನ್ ಹಿಟ್ ಇದೆಯಲ್ಲ, ಪಿನ್ ಪಾಯಿಂಟ್ ಹಿಟ್ ಮಾಡಿದಂತಹ ರೀತಿ, ಎಲ್ಲವನ್ನ ಉಗ್ರರ ನೆಲೆಗಳನ್ನ ಛಿದ್ರ ಮಾಡಿದಂತಹ ರೀತಿ, ಅದೆಲ್ಲದಕ್ಕೂ ಸಲಾಂ ಹೇಳುವಂತಹ, ಸಲ್ಯೂಟ್ ಹೇಳುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ವಿಜಯ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.